welcome to my channel Manvi's Diary. ಇದು ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು ಅಂದ್ರೆ ನನ್ನ ಚೈಲ್ಡ್ಹುಡ್ ಫೋಟೋ ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದೀವಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದ್ರೆ ದ ವಂಡರ್ ವುಮನ್ ಎಂಟರ್ಡ್ ವಿತ್ ಪೂ. Hello everyone, welcome to my channel Enrolled with Poo. No, ಇದು ಮಾನ್ವೀಸ್ ಡೈರಿ. ಸಾರಿ ಮಾನ್ವಿ ತುಂಬ ದಿನದಿಂದ ಆಸೆ ಪಟ್ಟಿದ್ದು ನನ್ನೊಂದು ಯೂಟ್ಯೂಬ್ ಚಾನಲ್ ಬೇಕು ಅಂತ. ಇವಳು ಚಿಕ್ಕ ವಯಸ್ಸಿದ್ದಾಗಲೇ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಆಗ ಇವಳು ಚೈಲ್ಡ್ಹುಡಲ್ಲಿ ಏನೇನು ಮಾಡ್ತಾಯಿದ್ಲು ಅದನ್ನ ಮಾತ್ರ ಪೋಸ್ಟ್ ಮಾಡಿದ್ವಿ, ಬಟ್ ಆಮೇಲೆ ನಿಲ್ಲಿಸ್ಬಿಟ್ವಿ, ಮಾಡೋಕ್ಕಾಗಲಿಲ್ಲ. ಈಗ ಇವಳು ಹಠ ಮಾಡಿರೋದ್ರಿಂದ ನಾವು ಹೊಸ ಯೂಟ್ಯೂಬ್ ಚಾನಲ್ನ ರೀಕ್ರಿಯೇಟ್ ಮಾಡಿದ್ವಿ. ಹಳೆ ಚಾನಲ್ನೇ ರೀಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವೆಲ್ಲ ನನಗೆ ಹೇಗೆ ಸಪೋರ್ಟ್ ಮಾಡಿದೀವೋ ಮಾನ್ವಿಗೂ ಹಾಗೆ ಸಪೋರ್ಟ್ ಮಾಡಿ, ಆಲ್ ವಿಡಿಯೋಸ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ಇವರೇ ನಮ್ಮ ಮಮ್ಮಿ. ಎಸ್, ಆಬ್ಸಲ್ಯೂಟ್ಲಿ, ಶಿ ಈಸ್ ಮೈ ಡಾಟರ್ ಮಾನ್ವಿ. ಐ ಲವ್ ಯು ಮಾನ್ವಿ. ಓಕೆ, ಇವತ್ತೇನು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ? ಚೈಲ್ಡ್ಹುಡ್ ಫೋಟೋ ರೀಕ್ರಿಯೇಷನ್. ಚೈಲ್ಡ್ಹುಡ್ ಫೋಟೋ ರೀಕ್ರಿಯೇಷನ್ನ ಮಾಡ್ತಾರಂತೆ ಮೇಡಮು. ಸೊ ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಟಾಪಿಕ್ ಡಿಫ್ರೆಂಟ್ ಆಗಿದೆ, ಯಾವ ಥರ ತಗೊಂಡು ಹೋಗ್ತಾರೆ ಅಂತ ನೋಡೋಣ. ಈ ಫೋನಲ್ಲಿ ಆ ಫೋಟೋ ಎಲ್ಲ ಎತ್ತಿಕ್ಕಿರೋದು. ಸೊ ಎಲ್ಲ ಫೋಟೋಸು ಈ ಫೋನಲ್ಲಿ ಸ್ಟೋರ್ ಮಾಡಿದಾರಂತೆ. ಓಕೆ, ನೆಕ್ಸ್ಟ್ ಫೋಟೋ ನೋಡೋದು ನೋಡಿ. ಸೊ ಈ ಫೋಟೋ ಒಂದು ಮೆಮೊರಿ ಹೇಳ್ಬೇಕು ಅಂತಂದರೆ, ಶೀ ಈಸ್ 2 years 2.5 ಏನೋ ಇರಬೇಕು. ನಾವು ತಿರುಪತಿಗೆ ಹೋಗಿದ್ವಿ. ಆಗ ತಿರುಪತಿಯಲ್ಲಿ ಇಬ್ರು ತೆಕ್ಕೊಂಡಿದ್ದು ರಿಯಾಕ್ಷನ್ ನೋಡ್ರಿ, ನಂತರನೇ ಕೊಡ್ತಿದ್ದಾಳೆ. ಆಗ್ಲೂ ಅಷ್ಟೇ. ಓಕೆ, ಇದು ನಮ್ಮ ಮಮ್ಮಿ ಫೋಟೋನ ಅನ್ಲಾಕ್ಡ್. ಇದು ನಾನು ಎಷ್ಟು ಕ್ಯೂಟ್ ಆಗಿದ್ದೀನಲ್ಲ, ಮಾನ್ವಿ ಥರ ಇದ್ದೀನ ನಾನು ನೋಡೋಕ್ಕೆ. ನೋಡಿ, ಸಿಮಿಲರ್ ಇದ್ದೀವ ಇಬ್ರು ಅಂತ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಮಾನ್ವಿ ಈ ಫೋಟೋ. ರಿಯಲ್ ಇಟ್ಸ್ ಮೈ ಹಾರ್ಟ್. ಸೊ ಇದು ಸ್ಕೂಲಿಂದ ಬಂದ್ಮೇಲೆ ಇದು ನಾಮಚಲಮೆ ಪಾರ್ಕಲ್ಲಿ. ಇದು ನೋಡಿ, 3 ಜನನು ಒಂದೇ ಫ್ಲೇಮಲ್ಲಿ ಇದ್ದೀವಿ. ಅವರಪ್ಪ, ಇದು ನಾನು, ಇದಮ್ಮ, ಇದಪ್ಪ. ಇದು ನಾಮಕರಣದ ಫೋಟೋ. ಅಳ್ತಿದ್ದೀನಿ ನಾನು. ಅಪ್ಪ ನಾಮಕರಣದಲ್ಲಂತೂ ಒಂದ್ ಸ್ವಲ್ಪನೂ ನನ್ನನ್ನು ಬಿಟ್ಟೇ ಇರಲಿಲ್ಲ. ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಫೋಟೋಕ್ಕೆ ಬರ್ತಾ ಇರಲಿಲ್ಲ, ವಿಡಿಯೋಗೆ ಬರ್ತಾ ಇರಲಿಲ್ಲ. ಬಂದವರೆಲ್ಲ ಬೇಜಾರು ಮಾಡ್ಕೋಬೇಕಿತ್ತು ಆ ಲೆವೆಲ್. ಆಮೇಲೆ ಕೊನೆಗೆ ಐಸ್ ಕ್ರೀಮ್ ಕೊಟ್ಟಿ ಸಮಾಧಾನ ಮಾಡಿ ಕುಣಿಸಿರೋದು ಮೇಡಮ್ ಕತೆ. ಅಷ್ಟು ಒಟ್ಟ ಅಮ್ಮನ ಮಗಳು. ಓಕೆ, ನೀನು ಅಮ್ಮನ ಮಗಳು ಪಪ್ಪ ಮಗಳ ಹೇಳು. ಓ ನೋಡಿ, ಎಷ್ಟೇ ನೋಡ್ಕೊಂಡ್ರೆ ಡ್ಯಾಡ್ ಮಗಳಂತೆ. ಇದು ನೋಡಿ, ಸ್ಕೂಲಿಂದ ಬಂದು ಫ್ರೆಶ್ ತಿಂತಿದ್ದೀನಿ. 3 years ಆಗಿತ್ತು ಸ್ಕೂಲ್ಗೆ ಹಾಕಿದ್ವಿ. ಪೋದರ್ ಜುಂಬೋ ಕಿಡ್ಸಲ್ಲಿ ಮೇಡಮು ನರ್ಸರಿ LKG UKG ಎಲ್ಲ ಓದಿದ್ರು. ಸೊ ಆ ಟೈಮಲ್ಲಿ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಸ್ಕೂಲಿಂದ ಬರ್ತಾಳೆ ಮಗಳು, ಸ್ಕೂಲಿಗೆ ಅಳ್ಕೊಂಡು ಹೋಗಿರ್ತಾಳೆ. ಬಂದಿದ ತಕ್ಷಣ ಸ್ನ್ಯಾಕ್ಸ್ ಮಾಡಬೇಕಲ್ವ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡಿದ್ರೆ ತುಂಬ ಖುಷಿ. ಆಸೆ ಪಟ್ಟು ತಿಂತಾ ಇದ್ದಿದ್ದಂದರೆ ಫ್ರೆಂಚ್ ಫ್ರೈಸ್. ಈಗ ನೋಡಿ, ಈ ಟ್ರೈನಲ್ಲಿ ಚೆನ್ನಾಗಿ ಹೋಗ್ಬೇಕಾದ್ರೆ ತೆಗ್ದಿರೋ ಫೋಟೋಸ್ ಅದು. ಇದು ನನ್ನ ಫೇವ್ರೇಟ್ ಗೊಂಬೆ. ಇದು ಅವಳ ಫೇವ್ರೆಟ್ ಡಾಲ್. ಇದುವರೆಗೂ ಬಿಟ್ಟಿಲ್ಲ. ಅವಳಿಗೆ 1 ವರ್ಷ ಇರಬೇಕಾದ್ರೆ ನಮ್ಮ ಅತ್ತಿಗೆ ಕೊಡಿಸಿರೋ ಗೊಂಬೆ ಅದು. ಅದನ್ನ ಇನ್ನೂ ಬಿಟ್ಟಿಲ್ಲ, ಈಗಲೂ ಇಟ್ಕೊಂಡು ಅದಕ್ಕೊಂದು ನೇಮ್ ಕೂಡ ಕೊಟ್ಟಿದ್ದಾಳೆ, ಬಾಬು ಅಂತ. ಅವಾಗ ಅವಳಿಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಪಾಪು ಅನ್ನೋಕೆ ಬರ್ತಾ ಇರಲಿಲ್ಲ, ಬಾಬು ಅಂತ ಹೇಳಿ ಅದಕ್ಕೆ ಬಾಬು ಅಂತಾನೆ ನೇಮ್ ಆಗೋಯ್ತು. ಇದು ನೋಡಿ, ಚೆನ್ನೈಯಲ್ಲಿ ಬೀಚಲ್ಲಿ ಆಟ ಆಡ್ತಿರೋದು. ಮಣ್ಣಲ್ಲಿ ಆಟ ಆಡ್ತಾ ಇರೋದು ಬೀಚಲ್ಲಿ. ಅವಾಗಿನ ಬುದ್ಧಿ ಇದು ಎಲ್ಲ ನೋಡೋದು. ಹಿಂಗೆ ಮಣ್ಣು ಎಸೆಯೋದು ತೋರಿಸ್ಲೇಬೇಕು. ಇದು ನಮ್ಮ ಕಸಿನ್ ಚೆನ್ನೈಯಲ್ಲಿ ಇರೋದು, ಸಚಿನ್ ಅಂತ. ಇದು ನನ್ನ ಚಿಕ್ಕಪ್ಪ. ಇವ್ರ ಚಿಕ್ಕಪ್ಪ ತುಂಬಾ ಇಷ್ಟ, ಚಿಕ್ಕಪ್ಪ ಅಂದ್ರೆ. ಇದ್ರದ್ದು ವಿಡಿಯೋ ಕೂಡ ಇದೆ. ಅದ್ರದ್ದು ವಿಡಿಯೋ ಕೂಡ ಇದೆ.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವಳಿಗೆ ಆಗಿನ ಬುದ್ಧಿ ಬರ್ತಿತ್ತು, ಅದಕ್ಕೆ ಬೀಚಕ್ಕೆ ನೋಡ್ರಿ ಹೆಂಗ್ ಆಟ ಆಡ್ತಿದೀನಿ ನಾನು ಮಮ್ಮಿ. ಇಬ್ರು ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡಿದ್ದು ಫೆಸ್ಟಿವಲ್ಗೆ. ಚಿಕ್ಕ ವಯಸ್ಸಲ್ಲಿ ಬರೀ ಡ್ರೆಸ್. ಹೌದು, ಟ್ವಿನ್ನಿಂಗ್ ಡ್ರೆಸ್ ಮಾಡ್ಕೊಳ್ಳೋದೇ ಅವಾಗ ಒಂದು ಟ್ರೆಂಡ್. ಸೊ ಬರೀ ನಾವು ಟ್ವಿನ್ನಿಂಗ್ ಮಾಡ್ಕೊಂತ ಇದ್ದ. ಪಾಂಡ ಪಾಂಡ ಮೂತಿ ಮತ್ತೆ ಸೈಕಲ್ ಗಾಡಿ. ಇವ್ರ ಸೈಕಲ್, ಮೇಡಮ್ ಫಸ್ಟ್ ಸೈಕಲ್. ಅದನ್ನು ಎಷ್ಟು ಬಿಟ್ರು ಲ್ಯಾಪ್ಟಾಪ್ ಕಾಣಲಿಲ್ಲ. ಹಳೇದಾಯ್ತು, ಏನ್ ಮಾಡೋಣ. ಇದು ಸೀತಾರ ಹೇರ್ ಕಟ್. ಓಹೋ, ಅವಾಗ ಅಲ್ಲ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಲ್ಲಿ ಕೊಟ್ಟಿದ್ರು ಆಕ್ಟಿವಿಟಿ, ಅವಾಗ ಹಾಕಿರೋ ಡ್ರೆಸ್ಸು. ಓಕೆ, ನೀನು ತೋರಿಸ್ತಿರು. ಅವಾಗ ರೀಲ್ಸ್ ಮಾಡಕ್ಕೆ ಈ ಥರ ರೆಡಿ ಆಗ್ತಿತ್ತು. ಹಾಗೇನಿಲ್ಲ, ಆ ಥರ ರೆಡಿ ಆಗಬೇಕು ಅಂತಾನೆ ರೆಡಿ ಆಗ್ತಿದ್ದೆ. ಅವಾಗ ಒಂದು ರೀಲ್ಸ್ ಮಾಡ್ತಿದ್ದೆ ಅಷ್ಟೆ. ಇದು ಅದನ್ನೇ ಅಲ್ಲ, ನಿಂದು ಫೋಟೋ ಕ್ರಿಯೇಷನ್ ಅಂತ ಅಂದ್ಬಿಟ್ಟು ನನ್ನ ಫೋಟೋಸ್ ಎಲ್ಲ ತೋರಿಸ್ತಾ ಮೆಮೊರೀಸ್ ನೋಡಿ ಗೈಸ್. ನಾನಿದು ಸೀರಿಯಸ್ ಲುಕ್ಕಾ? ಬರ್ತಡೆ ಬರ್ಡೇ, ಎಲ್ಲ ಬರ್ಡೇ ಅನ್ಸುತ್ತಲ್ಲ. 4th ಬರ್ತಡೇನೋ 3rd ಬರ್ಡೇನೋ? ಇದು ಫೋಟೋಸ್ ಎಲ್ಲ ಅನ್ಸುತ್ತೀರಾ? ಯಾವ ಬರ್ತಡೆ? 3rd ಇರಬೇಕು. ಥರ್ಡ್. ಇದು ನನಗೆ ಅವಾಗ ವರ್ಷ ಇದು ಡೆಕೋರೇಷನ್ ಮಾಡಿ ಬರ್ತಡೇ ಮಾಡ್ತಿದ್ದಿತ್ತು. ಡಿಫ್ರೆಂಟ್ ಥೀಮ್ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು. ಈ ಐರನ್ ಲೇಡಿ ಎಂತ ಪ್ರೈಸ್ ತಗೋತಾ ಇದ್ದೀನಿ. ಇದು ಹಿಂಗೆ ಇರೋದು. ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ಹಿಂಗೆ ಕರೆಕ್ಟ್. ನೈಟ್ ಕಟ್ ಮಾಡಿದ್ದು. ಇದು ನೆಕ್ಸ್ಟ್ ಅವತ್ತಿನ ಡೇ ಈವ್ನಿಂಗ್ ಕಟ್ ಮಾಡಿದ್ದು. 2 ಕೇಕ್ ಸೆಪ್ಟೆಂಬರ್ 11. ಯಾವಾಗ್ಲೂ 2 ಕೇಕ್. 12 ಗಂಟೆಗೊಂದು, ಈವ್ನಿಂಗ್ ಒಂದು. ಹೋದ ವರ್ಷ ನನಗೆ ಆ ಥರ ಕಟ್ ಮಾಡಿಸ್ಲಿಲ್ಲ ನೀವು. ಓಕೆ, ಸಾರಿ. ನಾನು ನಿಂತಿರೋದು ಹಿಂಗೆ. ಅದು ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ. ಚಿಕ್ಕಮಂಗ್ಳೂರಲ್ಲಿ ತೆಗೆದಿರೋ ಫೋಟೋ ಅದು. ದೇವ ನೋಡ್ದಂಗೆ ಹಿಂಗೆ ನೋಡ್ತಿದ್ದೀನಿ. ದೀಪಾವಳಿಲಿ ಇದು ಅಷ್ಟೇ ಟ್ವಿನ್ನಿಂಗ್ ಎಲ್ಲ ಟ್ವಿನ್ನಿಂಗ್. ಇದು ಓದಿಯೋ ಮಿಲ್ಕ್ ವಿಡಿಯೋ ಇದೆ, ಹೋಗಿ ನೋಡಿ. ಅದೇ ಡ್ರೆಸ್ ಇದು ಅವತ್ತೇ ತೆಗ್ದಿರೋದು. ಓರಿಯೋ ಮಿಲ್ಕ್ ಶೇಕ್ ಮಾಡಿದ್ದಾರೆ. ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೋಡಿ. ನೀವು ಮನೇಲಿ ಮಾಡ್ಕೊಂಡು ಕುಡೀರಿ. ಓರಿಯೋ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್. ದೀಪಾವಳಿ ಇದು ಕೂಡ ಟ್ವಿನ್ನಿಂಗ್. ಇಲ್ಲಿ ನೋಡಿ ಮನೇಲಿ ಇದು ನೋಡಿ. ಇದು 1 month ಬೇಬಿ 1 month ಬರ್ಡೇ ಮಾಡಿ ಅವ್ರಿಗೆ ಫ್ರಾಕ್ ಹಾಕಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ಅವಾಗ ತೆಗ್ದಿರೋ ಫೋಟೋ ಅದು. ಇಷ್ಟೇಷ್ಟು ತಲೆ, ಚಿಕ್ಕ ಪಾಪ, ಆಪಲ್ ತಲೆ. ಇದು ಸ್ಕೂಲಲ್ಲಿ ಆಕ್ಟಿವಿಟೀಸ್ ಬೋಧೋ ಜಂಬೋ ಕಿಡ್ಸ್. ಇದು ನೋಡಿ ಮೇಡಮ್, ಫುಲ್ ಕಣ್ವಿಕಾ ಬೆಸ್ಟ್ ಫ್ರೆಂಡ್ ಚೈಲ್ಡ್ಹುಡ್ ಇಂದ. ಅವ್ರ ಅಮ್ಮನೂ ನನಗೆ ಚೈಲ್ಡ್ಹುಡ್ ಇಂದ ಬೆಸ್ಟ್ ಫ್ರೆಂಡು, ಇವರು ಕೂಡ ಚೈಲ್ಡ್ಹುಡ್ ಇಂದ ಬೆಸ್ಟ್ ಫ್ರೆಂಡ್. ಸ್ಕೂಲಲ್ಲಿ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಕಣ್ವಿಕಾ ಮತ್ತೆ ಸಮೀಕ್ಷಾ. ಓಕೆ, ಅವಳ ಫೋಟೋನೂ ಇದೆ, ತೋರಿಸ್ತೀನಿ. ಇದು ಕಣ್ವಿಕಾ, ಇದು ದಾನ್ವಿ ಅಲ್ವಾ ಮಮ್ಮಿ? ಫ್ರೇಮ್ ಮಾಡಿದ್ದಾರೆ. ಫ್ರೇಮ್ ಒಳಗಡೆ ಮಾನ್ವಿ. ಈ ಥರ ನಮ್ಮ ಬರ್ತಡೆಗೂ ಮಾಡಿದ್ರು ಮಮ್ಮಿ. ಹೌದು. ಆಮೇಲೆ ಹ್ಯಾಲೋವಿನ್ ಡೇಗೆ ಹ್ಯಾಲೋವಿನ್ ತರ ವೇಷ ಹಾಕ್ಸ್ಬೇಕು ಅಂದಿದ್ರು. ಅವಾಗಿದ್ದು ಮೇಡಮ್ನ ದೆವ್ವ ತರ ಮಾಡೋದೇ ಒಂದು ಟಾಸ್ಕ್ ಆಗಿತ್ತು. ಏನೋ ಒಂದ್ ಮಾಡಿ ಕರ್ಕೊಂಡು ಹೋದೆ. ಒಟ್ಟಲ್ಲಿ ಚೆನ್ನಾಗಿ ಕಾಣ್ತಾ ಇದ್ಲು. ಇಲ್ಲಿ ನೋಡಿ ಹ್ಯಾಲೋವನ್ ನೋಡಿ, ಹ್ಯಾಲೋವನ್. ಅವತ್ತು ಏನೋ ಮಾಡಕ್ಕೆ ಹೇಳಿದ್ರು ನಾನು ನಮ್ಮ ಅಜ್ಜಿ. ಇದು ಮಾಸ್ಟರ್ ಚೆಫ್ ಅವಾರ್ಡ್ ಅಡ್ಗೆ ಮಾಡಿ ಪ್ರೈಸ್ ತಗೊಂಡಿದ್ದಾರೆ. ಅವ್ರ ಅಜ್ಜಿ ಜೊತೆ ಕುಕಿಂಗ್ ವಿತೌಟ್ ಫೈರ್ ಮಾಡಿ ಅದಕ್ಕೆ ಥೀಮ್ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ದೆ. ಅಜ್ಜಿ ಮತ್ತೆ ಅತ್ತೆ ಹೋಗಿದ್ರು.
ಅವರು ನಾನು ಏನೇನು ಪ್ಲಾನ್ ಹಾಕೊಟ್ಟಿದ್ನೋ ಅದೇ ತರ ಮಾಡಿ ಪ್ರೈಸ್ ತಗೊಂಡು ಮನೆಗೆ ಬಂದ್ರು. ತುಂಬಾನೇ ಖುಷಿ ಆಯ್ತು ಅವತ್ತು. ಇಲ್ಲಿ ನೋಡಿ ಇದೇ ಮಾಡಿದ್ದಿತ್ತು. ಇದೇ ಥೀಮ್, ಇಂಡಿಯಾ ಥೀಮಲ್ಲಿ ಮಾಡಿದ್ವಿ. ಇದು ಇಂಡಿಯಾ ಗೇಟು, ಮತ್ತು ಇದು ಏನಂತ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ನಾನು ಅವಾಗ ಇದು ಒಂದು ಮಿಕ್ಸರ್ ಪ್ಯಾಕೆಟ್ ಇತ್ತು, ಅದನ್ನ ಮ್ಯಾಮ್ ಎಲ್ಲರೂ ಚೆಕ್ ಮಾಡ್ಬೇಕಾದ್ರೆ ಬಾಯಿಗೆ ಹಾಕೊಂಡು ಕುಂತಿದ್ದೆ. ಅತ್ತೆ ಹೇಳ್ತಿತ್ತು ಸುಮ್ಮನೆ ರಾಮು ಅಂತ. ಅಯ್ಯೋ ನನ್ನ ಕೈ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಹೊಟ್ಟೆ ಹಸಿವು ಅಂತ ಹೇಳ್ತಿದ್ರು. ಕ್ಯೂಟಿ ಪೈ ಥರ ಇದ್ದಾರೆ ಅಲ್ವಾ. ಅವಾಗ ಇನ್ನೂ 6 months ಅನ್ಸುತ್ತೆ, ಶಿವರಾತ್ರಿ ಹಬ್ಬ ಇರಬೇಕು. ನನ್ನ ಇವಳನ್ನ ಕ್ಯೂಟಾಗಿ ರೆಡಿ ಮಾಡೋದೇ ಒಂದು ಖುಷಿ. ಅದಕ್ಕೆ ಚಿಕ್ಕ ಕ್ಲಿಪ್ ತಂದು ಫ್ರಾಕ್ ತಂದು ರೆಡಿ ಮಾಡಿ ಗೊಂಬೆ ಥರ ಮುದ್ದಾಡೋದೇ ಕೆಲಸ. ಮುಡಿ ಕೊಡ್ತಾ ಇರೋ ಫೋಟೋ ಅಂತಾನೆ ಹೇಳ್ಬೋದು. ದೇವರಂದುರ್ಗ ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗಿ ಮುಡಿ ಕೊಟ್ಟಿದ್ವಿ. ಇದು ಪ್ರಸಾದ ಜಾತ್ರೆ ಮಾಡಿದಾಗ ನಮ್ಮ ಮನೆಯಿಂದ ಪ್ರಸಾದ ಮಾಡ್ಕೊಂಡು ಹೋಗಿ ಅಲ್ಲಿ ಹಂಚ್ತೀವಿ ಆ ದಿನ. ಅದು ಇಲ್ಲಿ ನೋಡಿ, ಚೆನ್ನೈಯಲ್ಲಿ ಬರ್ಗರ್ ತಿಂತಿದ್ದೀನಿ. ಚೆನ್ನೈಯಲ್ಲಿ ಬರ್ಗರ್ 2.5 years ಆವಾಗಲೇ ಬರ್ಗರ್ ಮೇಡಮ್ಗೆ. ಅದೇ ಫಸ್ಟ್ ಟೈಮ್ ಮಾಲು ಕರ್ಕೊಂಡು ಹೋಗಿದ್ದು. ಇದೂ ಅಷ್ಟೇ, ಬಸ್ ಓಡಿಸ್ತೀನಿ, ಬಸ್. ಇದು ಬರ್ತಡೇ, ಇದು ಕೂಡ ಟ್ವಿನ್ನಿಂಗ್. ಎಲ್ಲ ಟ್ವಿನ್ನಿಂಗ್. ನಾನು ಹಾಕೋ ಡ್ರೆಸ್ ಇಲ್ಲ ಟ್ವಿನ್ನಿಂಗ್. ಈಗಲೂ ಟ್ವಿನ್ನಿಂಗ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಲೈಕ್ ಮಾಮ್ ಲೈಕ್ ಡಾಟರ್. ನಾವು ನಮ್ಮ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಚುರುಮುರಿ ಮಾಡುತ್ತಿದ್ದೀನಿ ನಾನು. ಸ್ಪೆಷಲ್ ಚುರುಮುರಿ ನೋಡೋಗಿ ವಿಡಿಯೋನ. ಇದು ಒಂದು ಇದು ಬರೋದು ಐಡಿ ಅಂತ ಒಂದು ಕಾರ್ಟೂನ್ ಬರೋದು, ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ವಿ. ನಾವು ಕೂಡ ನೋಡಂಗ್ ಆಗ್ಬಿಟ್ಟಿತ್ತು ಇವರಿಂದ. ಸೊ ಆಗ ಆ ಐಡಿನ ನನಗೆ ತುಂಬಾ ಕ್ಯೂಟ್ ಆಗಿ ಅನ್ಸಿದ್ರು. ಆ ಐಡಿ ನೋಡ್ತಾ ಇದ್ರೆ ತುಂಬಾ ಕ್ಯೂಟ್ ಅನ್ನಿಸ್ತಾ ಇದ್ಲು. ಆಗ ಇವಳಿಗೆ ನನ್ನ ಐಡಿ ತರ ರೆಡಿ ಮಾಡ್ಬೇಕು ಅಂತ ಒಂದು ರೀಕ್ರಿಯೇಷನ್ ಮಾಡಿದೆ. ರೈನ್ ಕೋಟ್ ಹಾಕೊಂಡು ಗೋಡೆ ಇಟ್ಕೊಂಡು. ಇದೊಂದು ಈ ಫೋಟೋ ನನಗೆ ಇಷ್ಟ. ನನ್ನ ಬರ್ಡೇ ದಿನ ನಮ್ಮ ಚೆಲ್ಮೆಗೆ ಹೋಗಿದ್ದು, ನನ್ನ ಬರ್ಡೇ ದಿನ ಫೋಟೋ ಶೂಟ್ ಮಳೆಯಲ್ಲಿ ಮಾಡಿದ್ದು. ಮಾನ್ಸೂನ್ ಡೇ. ನನಗೆ ಫೋಟೋಸ್ ಅಂದ್ರೆ ತುಂಬಾ ಕ್ರೇಜ್, ಫೋಟೋ ಶೂಟ್ ಅಂದ್ರೆ ಇನ್ನೂ ಇಷ್ಟ. ಅದಕ್ಕೋಸ್ಕರ ಇವೆಲ್ಲ ಟ್ರಯಲ್. ಇದೊಂದು ನಮ್ಮಿಬ್ರದ್ದು ಇದೆ, ಅದು ಟ್ವಿನ್ನಿಂಗು. ಇದು ನೋಡಿ ಟ್ವಿನ್ನಿಂಗ್, ಇದು ಟ್ವಿನ್ನಿಂಗ್, ಎಲ್ಲ ಟ್ವಿನ್ನಿಂಗ್ ಇದೆ. ಬೀರೋ ಒಂದು ದಿವಸ ವ್ಲಾಗ್ ಮಾಡಿ ತೋರಿಸ್ತೀನಿ, ಬರೀ ಟ್ವಿನ್ನಿಂಗ್ ಡ್ರೆಸ್ಸಸ್. ಇದು ಆ ಫೋಟೋ ಶೂಟರ್ ಬೈ ಮೈ ಅತ್ತೆ. ಎಸ್, ಯುವರ್ ಅತ್ತೆ. ಇದು ಮನೆ ಲಕ್ಷ್ಮಿ. ಪುಟ್ಟು ರಾಧೆ, ನಮ್ಮನೆ ಪುಟ್ಟು ರಾಧೆ. ಹೆಣ್ಮಕ್ಳನ್ನ ರೆಡಿ ಮಾಡೋದೇ ಒಂದು ತುಂಬ ಬ್ಯೂಟಿಫುಲ್ ಥಿಂಗ್ ಅಂತಾನೆ ಹೇಳ್ತೀನಿ. ಎಲ್ಲ ಥರ ವೇಷ ಹಾಕ್ಸಿ ಅವ್ರನ್ನ ನೋಡಿ ಅದ್ರಲ್ಲಿ ಖುಷಿ ಪಡೋದಿದೆಯಲ್ಲ, ಸಖತ್ತು ಖುಷಿ. ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತಾನೆ ಹೇಳ್ತೀನಿ. ಇಲ್ಲೊಂದು ವಿಡಿಯೋ. ಹಂಗೆಲ್ಲ ಮಾಡ್ತೀನಿ. ಹೆಣ್ಮಕ್ಳ ಒಂಥರ ಬ್ಲೆಸ್ಸಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ನನಗೆ ಹೆಣ್ಮಗುನೇ ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದು ತುಂಬಾನೇ. ಬಿಕಾಸ್ ನನಗೆ ಅಮ್ಮ ಇಲ್ಲ, ಅಮ್ಮನೇ ನನಗೆ ಮಗಳಾಗಿ ಬರಬೇಕು ಅಂತ ಒಂದು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಅದು ದೇವರು ನಿಜವಾಗ್ಲೂ ಏನಪ್ಪ ಹೇಳಿ ಅಂತ ನಿಜ ಮಾಡಿಬಿಡ್ತು. ನನಗೆ ತುಂಬಾ ಖುಷಿ ಆಯಿತು. ಶೀ ಈಸ್ ಮೈ ಸೆಕೆಂಡ್ ಮಾಮ್ ಅಂತಲೇ ಹೇಳ್ತೀನಿ. ಸಖತ್ ಕೇರ್ ಮಾಡ್ತಾಳೆ ನನ್ನ. ನಂಗೆ ಹುಷಾರಿಲ್ಲ ಅಂತಂದರೆ ಊಟ ಮಾಡಿಸೋದ್ರಿಂದ ಹಿಡ್ದು ಮಾತ್ರೆ ಕೊಡೋವರೆಗೂ ನೋಡ್ಕೋತಾಳೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಹರ್ ಅಂತಲೇ ಹೇಳ್ತೀನಿ. ಇದು ಫಸ್ಟ್ ಬರ್ತಡೇ ಫೋಟೋ. ದಿಸ್ ಈಸ್ ಮೈ ಫೇವ್ರೆಟ್ ಫೋಟೋ. ಎಷ್ಟು ಕ್ಯೂಟ್ ಆಗಿದ್ಲು ಅಂದರೆ ಡಾಲ್ ಥರ ಇದ್ಲು. ಆನ್ಲೈನಲ್ಲಿ ಡ್ರೆಸ್ ಆರ್ಡರ್ ಮಾಡಿ, ಕೇಕು ಕೂಡ ಇದೇ ಥರ ಡಿಸೈನ್ ಬೇಕು ಅಂತ ಆರ್ಡರ್ ಮಾಡಿ ಮಾಡಿಸಿದ್ದು. ಅಷ್ಟು ಪ್ರಿಟ್ಟಿ ಆಗಿದ್ಲು. ಎಷ್ಟು ಪ್ರಿಟ್ಟಿ ಅಂದರೆ ನೋಡಿ, ಫೋಟೋ ಕ್ಲೀನಾಗಿ ತೆಗ್ದಿಲ್ಲ ಯಾರು. ಸಖತ್ ಕ್ಯೂಟ್ ಆಗಿದ್ಲು. ಆ ಡಾಲು ಅಷ್ಟೇ ಚೆನ್ನಾಗಿತ್ತು, ಆ ಕೇಕು ಚೆನ್ನಾಗಿತ್ತು, ಆ ಡೇನು ಸಖತ್ತಾಗಿತ್ತು. ವೇಟ್, ಐ ವಿಲ್ ಡ್ರಿಂಕ್. ಆ್ಯಂಡ್ ಇದು ಸೆಕೆಂಡ್ ಬರ್ಡೇ.
ಈ ಕೇಕ್ ಕಸ್ಟಮೈಸ್ ಪ್ರತಿ ಇಯರ್ ಕಸ್ಟಮೈಸ್ ಕೇಕ್ ಅಂತೂ ಇವಾಗ ಪಕ್ಕಾ ಇರುತ್ತೆ. ಇವಾಗ ಯಾರು ಮಾಡ್ಕೊಡ್ತೀರ ಆ ಥರ? ಏಂಜಲ್ ಇದು ಏಂಜಲ್ ಬರ್ಡೇ ಮಾಡಿರೋದು. ಇದು ಆಲ್ಮೋಸ್ಟ್ 5 years ಬರ್ಡೇ ಅನ್ಸುತ್ತೆ. ಫುಲ್ಲು ವಂಡರ್ಫುಲ್ ಆಗಿ ಕ್ರಿಯೇಟ್ ಮಾಡಿದ್ದೆ. ಎಲ್ಲ ವೈಟ್ ಕಲರ್ ಸ್ನೋ ವರ್ಲ್ಡ್ ಬೇಕು ಅಂತ ಕೇಳಿದ್ಲು ಅಂದ್ಬಿಟ್ಟು ಸ್ನೋ ವರ್ಲ್ಡ್ ಥರನೇ ಥೀಮ್ ಮಾಡಿ ಹತ್ತಿ ಎಲ್ಲ ಇಟ್ಟು ತುಂಬ ಕಷ್ಟಪಟ್ಟು ಇದನ್ನ ರೀಕ್ರಿಯೇಷನ್ ಮಾಡಿರೋದು. GLS ಕೊಡ್ಬೇಡ, ನನಗೆ ಸ್ನೋ ಅಂತಾನೆ ಇಷ್ಟ ಆಗಿಲ್ಲ. ನನಗೆ ಎಷ್ಟು ಕ್ಯೂಟಾಗಿ ಕಾಣ್ತದಲ್ಲ ಏಂಜಲ್ ಥರ. GLS ನಲ್ಲಿ ಸ್ನೋ ಚೆನ್ನಾಗಿತ್ತು, ಆದ್ರೆ ಒಂಥರ ಸ್ಮೆಲ್ ಇತ್ತು. ಆಮೇಲೆ ಅವತ್ತೇನೆ ನಾನು ಇನ್ನೊಂದು ಡ್ರೆಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ, ಮರ್ಮೇಡ್ ಡ್ರೆಸ್ಸು. ಮರ್ಮೇಡ್ ತರ ಕಾಣಿಸ್ಬೇಕು ಅಂತೇಳಿ. ಆದ್ರೆ ಇದು ಬ್ಲಾಕ್ ಮರ್ಮೇಡ್ ಇರೋದು ನೋಡಿ, ಬ್ಲೂ ಅಂಡ್ ಪಿಂಕ್ ಮಿಕ್ಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು, ಮರ್ಮೇಡ್ ತರನೇ ಇದ್ಲು. ಯೋಗ ಅಂಡ್ ಎಕ್ಸರ್ಸೈಸ್. ಈಗ ಮಾಡ್ತೀಯಾ ಯೋಗ? ಈ ಪೋಸ್ ಮಾಡಕ್ಕಾಗುತ್ತಾ? ಮಾಡ್ಬೋದು. ಒಂದ್ ದಿವಸ ವಿಡಿಯೋ ಮಾಡ್ತಾರೆ, ಸ್ಟೇ ಟ್ಯೂನ್ ಆ ವಿಡಿಯೋಗೆ. ಸ್ಕೂಲ್ ಬಾಯ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಖುಷಿಯಾಗಿ ಹೋದ್ಲು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ಸ್ಕೂಲಲ್ಲಿ ಏನು ಮಾಡಿದ್ಲು ಗೊತ್ತಾ? ಹೋಗಿ ಎಲ್ಲ ಮಕ್ಳ ಜೊತೆ ನೋಡಿಕೊಂಡು ನಾನು ಕಳಿಸ್ಬಿಟ್ಟಿದ್ದೀನಿ. ಆಮೇಲೆ ಮೆಟ್ಲು ಹತ್ತಾ ಅಮ್ಮ ಅಮ್ಮ ಅಂತ ಹೇಳ್ತಾಳೆ. ನಾನು ನೀಟಾಗೆಲ್ಲ ಮೇಕಪ್ ಮಾಡಿ ಲಿಪ್ಸ್ಟಿಕ್ ಹಚ್ಚಿ ಕಳಿಸಿದ್ದೀನಿ. ಆವಾಗ ಅಮ್ಮು ಅಳ್ಬೇಡ ಅಮ್ಮು, ಲಿಪ್ಸ್ಟಿಕ್ ಹೋಗುತ್ತೆ, ಮೇಕಪ್ ಹೋಗುತ್ತೆ ಅಂದರೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಮೇಲ್ಗಡೆವರೆಗೂ. ನನಗೆ ಅದೇ ಒಂಥರ ಕಾಮಿಡಿ ಆಗ್ಬಿಟ್ಟಿತ್ತು. ಹುಡುಗಿರಿಗೆ ಮೇಕಪ್ ಅಂದರೆ ಎಷ್ಟು ಇಷ್ಟ ಅಂತ ಅವತ್ತು ಪ್ರೂವ್ ಮಾಡಿದ್ದಾಳೆ. ಅಷ್ಟಿಕ್ಕು ಪಾಪುಲೆ. ಸಂಕ್ರಾಂತಿ ಅಲ್ಲಿ ಹಾರ್ಸ್ ರೈಡ್ ಫಸ್ಟ್ ಟೈಮ್ ಚೆನ್ನೈ ಕರ್ಕೊಂಡು ಹೋದಾಗ ಹಾರ್ಸ್ ರೈಡ್ ಅವ್ರ ಅಪ್ಪನ ಜೊತೆ. ಡೇ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಸ್ಕೂಲ್ ಅದು. ಹೋದಾರಾದ್ಮೇಲೆ ಕೆವಿಲ್ ಸೀಟ್ ಸಿಕ್ತು, ಲಕ್ಕಿಲಿ ಬಾಬಾ ದಯದಿಂದ ಸಿಕ್ತು. ಅದನ್ನ ನೆನೆಸಲೇಬೇಕು. ಆಮೇಲೆ ಮೇಡಮ್ ಇವಾಗ ಕಿವಿ ಸ್ಕೂಲಲ್ಲೇ ಓದ್ತಾ ಇದ್ದಾರೆ. ಇದು ಕ್ಲಾಸ್ ರೂಮ್. ಕನ್ವಿಕಾ ಮತ್ತೆ ಮನ್ವಿದ್ದು ಫೋಟೋ ನನಗೆ ತುಂಬಾ ಫೇವ್ರೆಟ್. ನನಗೂ ಫೇವ್ರೆಟ್. ನೀ ಇಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇಲ್ಲಿದ್ದೀನಿ. ನಾನು ಇಲ್ಲಿದ್ದೀನಿ. ಇದು ನಾನು ಮಾಡ್ಕೊಂಡು ಹೋಗಿರೋದು. ಇದು ಚಿಕ್ಕದು. ಇವರೇ ನಮ್ಮ ಫ್ರೆಂಡು ಸಮೀಕ್ಷಾ, ಬೆಸ್ಟಿ. ಸೊ ಆಮೇಲೆ ಇದು ದಾಟ್ಸವೆಲ್ಲ ಗ್ಯಾಲರಿ ಫುಲ್ಲು ಇದೆ, ತೋರಿಸ್ತಾ ಇದೆ, ಟೈಮ್ ಹೋಗ್ತಾನೆ ಇದೆ. ಆಮೇಲೆ ನಿಂಗೆ ಬ್ಲಾಗಲ್ಲಿ ನೋಡಿ ನೋಡಿ ಬೇಜಾರಾಗ್ಬಿಡ್ಬೇಕು, ಏನಪ್ಪ ಇಷ್ಟೊಂದು ಫೋಟೋ ತೋರಿಸ್ತವ್ರೆ ಅಂತ. ಅದಕ್ಕೆ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀವಿ. ಎಂಡ್ ಕಾರ್ಡ್. ಸೊ ನನ್ನ ಚಾನಲ್ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ನಮ್ಮ ಮಾನ್ವಿ ಚಾನಲ್ನು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋನ. ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಸ್. ಸೊ ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀವಿ. ಇನ್ನು ಒಳ್ಳೊಳ್ಳೆ ಕಂಟೆಂಟು, ಕ್ರಿಯೇಟಿವ್ ಕಂಟೆಂಟ್ಸ್ ಬರ್ತಾ ಇರುತ್ತೆ. ನನಗೆ ಔಟ್ಸೈಡ್ ಹೋಗಿ ವ್ಲಾಗ್ ಮಾಡೋಕೆ ಆಗ್ತಾ ಇಲ್ಲ, ಸ್ವಲ್ಪ ದಿನ ಮಾಡ್ತೀನಿ. ಅಲ್ಲಿವರೆಗೂ ಮನೇಲೇ ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬಾಯ್ ಬಾಯ್. ಬಾಯ್ ಬಾಯ್. ಲವ್ ಯು ಆಲ್.